ಮದುವೆಯಲ್ಲಿ ತೀರಾ ವಿಳಂಬವಾಗುತ್ತಿದ್ದರೆ ನೋಡಿ, ಪ್ರಮುಖವಾಗಿ ಜಾತಕದಲ್ಲಿನ ಗ್ರಹಗಳ ದೋಷ ಪ್ರಮುಖವಾಗಿ ಕಾರಣವಾಗಬಹುದು. ಮುಖ್ಯವಾಗಿ ಶನಿ, ಮಂಗಳ, ರಾಹು, ಕೇತು ಇವುಗಳ ಪ್ರಭಾವ ಮತ್ತು 7ನೇ ಮನೆ ವಿವಾಹ ಸ್ಥಾನ ದುರ್ಬಲ ಆಗಿರುವುದು ಕಾರಣ ಎಂದು ಹೇಳಲಾಗುತ್ತದೆ. ಇದಕ್ಕೆ ಜ್ಯೋತಿಷ್ಯದಲ್ಲಿ ಸೂಚಿಸಲಾಗುವ ಕೆಲವು ಸಾಮಾನ್ಯ ಪರಿಹಾರಗಳು ಏನು ಅಂತ ಇವತ್ತಿನ ಮಾಹಿತಿಯಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿದ್ದರೂ ಶೀಘ್ರ ಮತ್ತು ಶಾಶ್ವತವಾಗಿ ಪರಿಹಾರ ಆಗಬೇಕು ಅಂದರೆ ವಂಶ ಪಾರಂಪರಿಕವಾಗಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅಚಲ ನಂಬಿಕೆಯನ್ನು ಇಟ್ಟು ಸಾವಿರಾರು ಜನರ ಕಷ್ಟಗಳಿಗೆ ಸ್ಪಂದಿಸುತ್ತಾ ಪರಿಹಾರ ಹೇಳುತ್ತಿರುವಂತಹ ವಿಶೇಷ ವಶೀಕರಣ ಮಾಂತ್ರಿಕ ಸ್ಪೆಷಲಿಸ್ಟ್ ಆಗಿರತಕ್ಕಂತಹ ಪಂಡಿತ್ ಶ್ರೀ ಮಂಜುನಾಥ ಗುರುಗಳಿಗೆ ಒಂದು ಕರೆ ಮಾಡಿ ನಿಮ್ಮ ಸಮಸ್ಯೆ ಏನೇ ಇರಲಿ, ಎಷ್ಟೇ ಕಠಿಣವಾಗಿರಲಿ, ಶೀಘ್ರದಲ್ಲೇ ತುಂಬ ಚೆನ್ನಾಗಿ ಪರಿಹಾರ ಹೇಳುತ್ತಾರೆ. ಇವರು ಹೇಳಿರುವಂತಹ ಪರಿಹಾರ ಎಷ್ಟೋ ಜನರಿಗೆ ಇವತ್ತಿಗೂ ಕೂಡ ತುಂಬ ಚೆನ್ನಾಗಿ ಒಳ್ಳೆಯದು ಆಗುತ್ತಾ ಇದೆ. ಗುರುಗಳು ತಿಳಿಸಿರುವ ಹಾಗೆ ಮದುವೆ ವಿಳಂಬಕ್ಕೆ ತುಂಬ ಕಾರಣಗಳಿರುತ್ತೆ. ಅದರಲ್ಲಿ ಪ್ರಮುಖವಾಗಿ ಗ್ರಹಗಳ ಶಾಂತಿ ಮತ್ತು ಪೂಜೆಗಳು ಇದು ಆಗಬೇಕು. ಗುರುಗ್ರಹದ ಆರಾಧನೆ, ಬೃಹಸ್ಪತಿ. ಕನ್ಯೆಯರ ವಿವಾಹ ವಿಳಂಬಕ್ಕೆ ಗುರುಗ್ರಹದ ದೋಷ ಪ್ರಮುಖ ಕಾರಣವಾಗಿರುತ್ತದೆ. ಇದಕ್ಕೆ ಗುರುವಾರ ವ್ರತ ಮಾಡುವುದು, ಹಳದಿ ಬಣ್ಣದ ಬಟ್ಟೆ ಧರಿಸುವುದು ಮತ್ತು ವಿಷ್ಣು ಸಹಸ್ರನಾಮ ಪಠಿಸುವುದು ತುಂಬಾ ಒಳ್ಳೆಯದು. ಶುಕ್ರ ಗ್ರಹದ ಆರಾಧನೆ. ಪುರುಷರ ವಿವಾಹ ವಿಳಂಬಕ್ಕೆ ಶುಕ್ರಗ್ರಹ ಕಾರಣ. ಶುಕ್ರವಾರ ಲಕ್ಷ್ಮೀ ದೇವಿಯನ್ನು ಪೂಜಿಸುವುದು ಮತ್ತು ಬಿಳಿ ಬಣ್ಣದ ವಸ್ತುಗಳನ್ನು ದಾನ ಮಾಡುವುದರಿಂದ ಶುಕ್ರ ಬಲವಾಗುತ್ತದೆ. ಮಂಗಳ ದೋಷ ಏನಾದರೂ ಇತ್ತು ಅನ್ನೋದಾದರೆ, ಜಾತಕದಲ್ಲಿ ದೋಷ ಇದ್ದಾಗ ವಿವಾಹ ತಡವಾಗುತ್ತದೆ. ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ಪೂಜೆ ಮಾಡಿ, ಶ್ರಾವಣ ನಕ್ಷತ್ರದಲ್ಲಿ ಕಾರ್ತಿಕೇಯನ ದರ್ಶನ ಅಥವಾ ನವಗ್ರಹಗಳಲ್ಲಿ ಮಂಗಳನಿಗೆ ಕೆಂಪು ಹೆಸರು ತೊಗರಿಬೇಳೆ ದಾನ ಮಾಡುವುದರಿಂದ ಪರಿಹಾರ ಆಗುತ್ತದೆ. ಇನ್ನು ಸ್ವಯಂವರ ಪಾರ್ವತಿ ಹೋಮ ಮಂತ್ರ ವಿವಾಹ ವಿಳಂಬಕ್ಕೆ ಇದು ಅತ್ಯಂತ ಶಕ್ತಿಶಾಲಿಯಾದಂತಹ ಪರಿಹಾರ ಎಂದು ನಂಬಲಾಗಿದೆ. ಸ್ವಯಂವರ ಪಾರ್ವತಿ ಮಂತ್ರ ಇದನ್ನು ಪ್ರತಿದಿನ ಪಠಿಸುವುದು ಅಥವಾ ದೇವಸ್ಥಾನಗಳಿಗೆ ಹೋಗಿ ಈ ಹೋಮ ಮಾಡಿಸುವುದು ತುಂಬ ಒಳ್ಳೆಯದು. ಕಾರ್ತಿಕೇಯನಿ ವ್ರತ. ಭಾಗವತ ಪುರಾಣದ ಪ್ರಕಾರ ಶ್ರೀಕೃಷ್ಣನು ಪತಿಯಾಗಿ ಪಡೆಯಲು ಗೋಪಿಕೆಯರ ಕಾತ್ಯಾಯಿನಿ ದೇವಿಯನ್ನು ಪೂಜಿಸಿದರೆ ಶೀಘ್ರ ವಿವಾಹಕ್ಕಾಗಿ ಕನ್ಯೆಯರ ಕಾತ್ಯಾಯಿನಿ ಮಂತ್ರವನ್ನು ಜಪಿಸಬಹುದು. ಶಿವ ಪಾರ್ವತಿ ಪೂಜೆ. ಪ್ರತಿದಿನ ಅಥವಾ ಸೋಮವಾರದಂದು ಶಿವ ಪಾರ್ವತಿ ಕಲ್ಯಾಣದ ಫೋಟೋಗೆ ಪೂಜೆ ಮಾಡುವುದರಿಂದ ಮತ್ತು ಓಂ ಉಮಾ ಮಹೇಶ್ವರಾಭ್ಯಂ ನಮಃ ಮಂತ್ರವನ್ನು ಜಪಿಸುವುದರಿಂದ ವಿವಾಹ ಯೋಗ ಕೂಡಿ ಬರುತ್ತದೆ. ಸರಳ ಮನೆಮದ್ದು ಮತ್ತು ದಾನಗಳು. ಅರಿಶಿಣದ ಬಳಕೆ. ಪ್ರತಿದಿನ ಸ್ನಾನ ಮಾಡುವಾಗ ಸ್ವಲ್ಪ ನೀರಿಗೆ ಅರಿಶಿಣದ ಪುಡಿ ಹಾಕಿ ಸ್ನಾನ ಮಾಡುವುದು ಶುಭ ತರುತ್ತದೆ. ದಾನ ಧರ್ಮ. ಗುರುವಾರ ಹಳದಿ ಬೇಳೆ ಮತ್ತು ಕಡಲೆಬೇಳೆಯನ್ನು ಅಥವಾ ಬಾಳೆಹಣ್ಣನ್ನು ಬಡವರಿಗೆ ಅಥವಾ ಬ್ರಾಹ್ಮಣರಿಗೆ ದಾನ ಮಾಡಬೇಕು. ಇದು ತುಂಬಾ ಒಳ್ಳೆಯದು. ಪ್ರತಿದಿನ ಸಂಕಷ್ಟ ಚತುರ್ಥಿಯಂದು ಗಣೇಶನಿಗೆ ಗರಿಕೆ ಅರ್ಪಿಸಿ ಶೀಘ್ರ ವಿವಾಹ ಪ್ರಾಪ್ತಿ ಆಗುತ್ತದೆ. ಇನ್ನು ಕೆಲವರಿಗೆ ವಿವಾಹ ಏನೇ ಮಾಡಿದರೂ ಆಗುತ್ತಾ ಇಲ್ಲ ಅನ್ನೋದಾದರೆ, ಅತಿ ಬೇಗನೆ ಒಳ್ಳೆಯ ಸಂಬಂಧ ಬರಬೇಕು ಅಂದರೂ ಕೂಡ ಶ್ರೀ ಮಂಜುನಾಥ ಗುರುಗಳಿಗೆ ಒಂದು ಕರೆ ಮಾಡಿ ಕೆಲವೊಂದು ಪರಿಹಾರಗಳನ್ನು ಜಾತಕದ ವಿಶ್ಲೇಷಣೆಗಳ ಮೂಲಕ, ಜಾತಕ ಇಲ್ಲದಿದ್ದರೂ ಜನ್ಮ ದಿನಾಂಕನವನ್ನು ನೋಡಿ ನಿಮ್ಮ ಮದುವೆ ದಿನಾಂಕವನ್ನು ನಿಶ್ಚಯ ಮಾಡಿಯೇ ಕೊಡುತ್ತಾರೆ. ಇವತ್ತೇ ಕರೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ.